ರಾಜ್ಯದ ಮೂವರು ಸೇರಿದಂತೆ 27 ಪ್ರವಾಸಿಗರು ನರಮೇಧಕ್ಕೆ ಬಲಿಯಾಗಿದ್ದು ವಿಮಾನದಲ್ಲಿ ಶವ ರವಾನೆ ಮಾಡೋದಕ್ಕೆ ಎಂಬಾಂಬನಿ ಕಡ್ಡಾಯವಾಗಿದೆ. ಹತ್ಯಾಕಾಂಡನೇ ಆದಂಗಾಗಿದೆ. ವಿಮಾನದ ಮೂಲಕ ಶವಗಳನ್ನು ರವಾನೆ ಮಾಡೋದಕ್ಕೆ ಮುಂದಾಗಿದ್ದು 27 ಮೃತದೇಹಗಳ ಪೈಕಿ 16 ಪ್ರವಾಸಿಗರ ಗುರುತು ಪತ್ತೆಯಾಗಿದೆ. ರಾಜ್ಯದ 3 ಜನ ಸೇರಿದಂತೆ ಭರತ್, ಮಂಜುನಾಥ್ ಹಾಗೆ ಮಧುಸೂದನ್ ಅನ್ನೋರು ರಾಜ್ಯದವರು ಅಂತಾನೆ ಗೊತ್ತಾಗಿದೆ. ಈವರೆಗೆ 27 ಜನರ ಪೈಕಿ 16 ಪ್ರವಾಸಿಗರ ಗುರುತು ಸಿಕ್ಕಿದೆ. ಅವರುಗಳನ್ನ ಅವರವರ ಊರುಗಳಿಗೆ ಕಳಿಸುವಂತಹ ಶಿಫ್ಟಿಂಗ್ ಕಾರ್ಯ ಕೂಡ ನಡೀತಾ ಇದೆ. ನೀವು ನೋಡ್ಬೋದು ಅಲ್ಲಿ ಮೃತ ಆಗಿರುವಂತಹ ಎಲ್ಲರ ಹೆಸರು ಸಮೇತ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಯಾರು ಏನು ಎತ್ತ ಎಲ್ಲದರ ಡೀಟೇಲ್ಸ್ ಅನ್ನ ಕೂಡ ಹಾಕಿರೋದು. ಜೊತೆಗೆ ಈಗಾಗಲೇ ಮೃತದೇಹಗಳ ರವಾನೆ ಆಗ್ತಿದೆ. ವಿಮಾನಗಳ ಮೂಲಕ ಅವರವರ ರಾಜ್ಯಗಳಿಗೆ ಕಳಿಸಿಕೊಡುವಂತಹ ಕೆಲಸ ಆಗ್ತಾ ಇದೆ. 26 ಪ್ರವಾಸಿಗರ ನರಮೇಧಕ್ಕೆ ಬಲಿಯಾಗಿದ್ರು. ಕರ್ನಾಟಕದ ಇಬ್ರು ಅಂತ ಹೇಳಲಾಗ್ತಿತ್ತು. ಕೊನೆಗೆ ಬೆಂಗಳೂರಿನ ಅಂದ್ರೆ ತೆಲಂಗಾಣ ಮೂಲದವರು, ಅವ್ರು ಇರೋದು ಬೆಂಗಳೂರಿನಲ್ಲಂತೆ, ಮಧುಸೂದನ್ ಅಂತ ಹೇಳಿ ಅವರು ಕೂಡ ಅವರ ಮೃತದೇಹವು ಕೂಡ ಈಗ ಪತ್ತೆಯಾಗಿದೆ. ಸುಟ್ಟು 3 ಜನ ರಾಜ್ಯದಿಂದ ಪ್ರವಾಸಕ್ಕೆ ಅಂತ ಹೋದವ್ರ ಪೈಕಿ ಪತ್ತೆಯಾಗಿರೋದು. ಸೊ ಅವರೆಲ್ಲರ ಮೃತದೇಹಗಳನ್ನು ಕೂಡ ಸಾಗಿಸುವ ಕೆಲಸ ನಡೀತಾ ಇದೆ ಪಹಲ್ಗಾಮ್ನಿಂದ. ಸೊ ಕಾಶ್ಮೀರದಿಂದ ಹೋದ ಕುಟುಂಬದವರ ಜೊತೆಗೆ ಯಾರು ಹೋಗಿದ್ರು ಅವರೆಲ್ಲರೂ ಕೂಡ ಪತ್ತೆ ಹಚ್ಚಿದ್ದಾರೆ, ಯಾರು ಏನು ಅಂತ ಹೇಳಿ. ಇನ್ನುಳಿದಂತೆ ಸಿಂಗಲ್ ಆಗಿ ಹೋದವರು, ಸೊ ಇವ್ರುಗಳ ಪತ್ತೆ ಹಚ್ಚಬೇಕಾಗಿದೆ. ಗುರುತು ಸಿಕ್ಕವ್ರನ್ನ ಅವರವರ ರಾಜ್ಯಗಳಿಗೆ ಕಳಿಸಿಕೊಡುವಂತಹ ಕೆಲಸ ನಡೀತಾ ಇದೆ. ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಕನ್ನಡಿಗರು, ಅಲ್ಲಿ ಬದುಕುಳಿದ ಕನ್ನಡಿಗರು ತುಂಬಾ ಜನ ಇದ್ದಾರೆ. ಅವರು ನಿಜಕ್ಕೂ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿನ ದಾಳಿಯ ಭೀಭತ್ಸತೆಗೆ ಇಲ್ಲಿನ ನಾವೆಗಳೇ ನಡುಗ್ತಾ ಇದ್ವಿ ಅಂತಂದ್ರಲ್ಲಿ ಅವರು ಬದುಕುಳಿದವರು, ಕೆಲವೊಬ್ರು ಅದೇ ಪಹಲ್ಗಾಮ್ಗೆ ಹೋದಂಥವ್ರು ಮತ್ತು ವಾಪಸ್ ಬಂದು ತಮ್ಮ ಹೋಟೆಲ್ಗಳಲ್ಲಿ ಸ್ಟೇ ಆಗಿದ್ರು. ಅವರ ಎಕ್ಸ್ಪೀರಿಯನ್ಸ್ನೆಲ್ಲವನ್ನ ಕೂಡ ಸಂತೋಷ್ ಲಾಡ್ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಬೆಳಿಗ್ಗೆ ನಾನು ಲಾರ್ಡ್ ಸರ್ಗೆ ಫೋನ್ ಮಾಡಿದೆ. ನಾನು 10 ನಿಮಿಷದಲ್ಲಿ ಬರ್ತೇನೆ, ನೀವು 30 ಜನ ಇಲ್ಲೇ ಇರಲಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟರು. ಅವ್ರು ಅರ್ಧ ಗಂಟೆ ಒಳಗೆ ವಿತ್ ದೇರ್ ಟೀಮ್ arrived and given safety measures, and government will always with us like that. Lord sir told, and More sir also supported lot. Thanks for Lord sir. ಊಟ ಮಾಡ್ತಿದ್ದ ಇಲ್ಲಿ ಆರಾಮಾಗಿರಿ, ತೊಂದರೆ ನಾನು ಬೆಳಿಗ್ಗೆ ನಾನು ಲಾರ್ಡ್ ಸರ್ಗೆ ಫೋನ್ ಮಾಡಿದೆ. ನಾನು 10 ನಿಮಿಷದಲ್ಲಿ ಬರ್ತೇನೆ, ನೀವು 30 ಜನ ಇಲ್ಲೇ ಇರಲಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟರು. ಅವ್ರು ಅರ್ಧ ಗಂಟೆ ಒಳಗೆ ವಿತ್ ದೇರ್ ಟೀಮ್ arrived and given safety measures, and government will always with us like that. Lord sir told, and More sir also supported lot. Thanks for Lord sir. ಊಟ ಮಾಡ್ತಿದ್ದ ಇಲ್ಲಿ ಆರಾಮಾಗಿರಿ, ತೊಂದರೆ ನಾನು ಬೆಳಿಗ್ಗೆ ನಾನು ಲಾರ್ಡ್ ಸರ್ಗೆ ಫೋನ್ ಮಾಡಿದೆ. ನಾನು 10 ನಿಮಿಷದಲ್ಲಿ ಬರ್ತೇನೆ, ನೀವು 30 ಜನ ಇಲ್ಲೇ ಇರಲಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟರು. ಅವ್ರು ಅರ್ಧ ಗಂಟೆ ಒಳಗೆ ವಿತ್ ದೇರ್ ಟೀಮ್ arrived and given safety measures, and government will always with us like that. Lord sir told, and More sir also supported lot. Thanks for Lord sir. ಊಟ ಮಾಡ್ತಿದ್ದ ಇಲ್ಲಿ ಆರಾಮಾಗಿ. ಸರ್,
ದೃಶ್ಯದಲ್ಲಿ ಗಮನಿಸಿದ್ರೆ ಅಂದ್ರೆ ಈ ಘಟನೆ ತಿಳಿದು ಸಂತೋಷ್ ಲಾಡ್ ಅವರು ಬಂದಿದ್ದಾರೆ ಈ ಪ್ಲೇಸಿಗೆ ಅಂತ ಗೊತ್ತಾದ ಕೂಡಲೇ ನಾವು ಅವರಿಗೆ ಕಾಲ್ ಮಾಡಿದ್ವಿ. 5ರಿಂದ 10 ನಿಮಿಷ ಅಂತ ಏನು ಹೇಳಿದ್ರು, ಆ ಟೀಮೇ ನಮ್ಮ ಜೊತೆಗೆ ಆ ಧೈರ್ಯಕ್ಕೆ ನಿಂತ್ಕೊಂಡಿದ್ದಾರೆ. ಸರ್ಕಾರ ನಮ್ಮ ಜೊತೆಗಿರತ್ತೆ ಅನ್ನೋದಕ್ಕೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಅದು ನಮಗೆ ಖುಷಿ ಆಯಿತು ಅಂತ ಹೇಳಿ ಕನ್ನಡಿಗರು ಅಲ್ಲಿ ಅವರಿಗೆ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ ಸಂತೋಷ್ ಲಾಡ್ಗೆ. ಜೊತೆಗೆ ಸಂತೋಷ್ ಲಾಡ್ ನೆನ್ನೆ ರಾತ್ರಿನೇ ಹೋದವರಾಗಿದ್ದು ಅಲ್ಲಿ ಶವಾಗಾರಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಯಾರು ಕನ್ನಡಿಗರು ಇದ್ದಾರೆ, ಅವ್ರ ಸಂಬಂಧಿಕರು ಏನಿದ್ದಾರೆ, ಅವ್ರನ್ನೆಲ್ಲ ಯಾವ ರೀತಿಯಾಗಿ ಕರ್ನಾಟಕಕ್ಕೆ ವಾಪಸ್ ಕಳಿಸ್ಬೇಕು, ಜೊತೆಗೆ ಬಾಡಿ ಶಿಫ್ಟಿಂಗ್ ವಿಚಾರ ಆಗಿರ್ಬೋದು ಎಲ್ಲವನ್ನ ಕೂಡ ನೋಡ್ಕೊಂಡಿದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಘಟನೆ ತಿಳಿದ ತಕ್ಷಣನೇ ಹೋಗಿದ್ದಾರೆ ಆ ಒಂದು ಪಹಲ್ಗಾಮ್ಗೆ. ಅಲ್ಲಿ ಸಾವು ನೋವಿನ ಬಗ್ಗೆ ಜೊತೆಗೆ ಧೈರ್ಯ ತುಂಬೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಂತೋಷ್ ಲಾಡ್ ಅವರು ಮುಂದಾಗಿದ್ರು. ಇದೀಗ ಅಲ್ಲಿ ಪ್ರವಾಸಿಗರು ಅವರಿಗೆ ಧನ್ಯವಾದವನ್ನ ತಿಳಿಸಿದ್ರೆ, ಇನ್ನೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಶವಗಳನ್ನ ಪೆಟ್ಟಿಗೆಯ ಮುಖಾಂತರವಾಗಿ ಅವರವರ ರಾಜ್ಯಕ್ಕೆ ವಿಮಾನಗಳ ಮೂಲಕ ಕಳಿಸ್ಕೊಡುವಂತಹ ಪ್ರೊಸೀಜರ್ ನಡೀತಾ ಇದೆ. ವಿಮಾನದಲ್ಲಿ ಶವವನ್ನು ರವಾನೆ ಮಾಡೋದಕ್ಕೆ ಎಂಬಾವಿಂಗ್ ಕಡ್ಡಾಯ ಮಾಡಿ 16 ಪ್ರವಾಸಿಗರ ಗುರುತು ಪತ್ತೆಯಾಗಿದೆ. ಕರ್ನಾಟಕದವರು ಸೇರಿದಂತೆ ಇದ್ದವರು 27 ಜನ. ಸೊ ಇನ್ನೂ 11 ಜನರ ಗುರುತು, ಇನ್ನು 7 ಜನರ ಗುರುತು ಪತ್ತೆಯಾಗಿಲ್ಲ. ಅದನ್ನ ಕಾರ್ಯ ಕೂಡ ನಡೀತಾ ಇದೆ, ಶೋಧ ಕಾರ್ಯ. ಈಗಾಗಲೇ ಒಂದು ಸರ್ಕಾರದ ಕಡೆಯಿಂದ ನಂಬರ್ ಕೂಡ ಕೊಟ್ಟಿದ್ದಾರೆ, ಒಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಕನ್ನಡಿಗರಿಬ್ಬರು ಸಾವಿಗೀಡಾಗಿರುವುದು ವಿಷಾದನೀಯ ಸಂಗತಿ. ಅದರಿಂದ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ ತೆರಳಿರುವ ಕನ್ನಡಿಗರನ್ನ ರಾಜ್ಯಕ್ಕೆ ಕರೆತರೋದಕ್ಕೆ ಸರ್ಕಾರ ಪ್ರಯತ್ನಿಸುತ್ತಿದೆ. ಸೊ ಹಾಗಾಗಿ ಕರ್ನಾಟಕ ಪ್ರವಾಸ ನಿರ್ವಹಿಸುತ್ತಿರುವ ಪ್ರವಾಸಿ ಕಾರ್ಯಾಚರಣೆದಾರರು ಅಂದ್ರೆ ಈ ಟೂರಿಸ್ಟ್ ಏಜೆಂಟ್ಗಳೆಲ್ಲ ಏನಿದ್ದಾರೆ ಅವರು ತಮ್ಮ ಮೂಲಕ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ತೆರಳಿರುವ ಪ್ರಯಾಣಿಕರ ವಿವರಗಳನ್ನ ಈ ಕೆಳಗಂಡ ಹೆಲ್ಪ್ ಲೈನ್ಗೆ ನೀಡಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ರವಾಸಿಗರ ಸಂಬಂಧಿಕರು ಅಥವಾ ಪರಿಚಯಸ್ಥರು ಪ್ರವಾಸಕ್ಕೆ ತೆರಳಿರುವ ವಿವರಗಳನ್ನ ಕಾಲ್ ಮಾಡಿ ತಿಳಿಸಬಹುದು. ನಂಬರ್ನ ಕೊಟ್ಟಿದ್ದಾರೆ, ಒಂದು 4 ನಂಬರ್ನ 08043334434 ಈ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ಡೀಟೇಲ್ ಅನ್ನ ಕೊಡಬಹುದು. ಈಗ ಮಿಸ್ಸಿಂಗ್ ಆಗಿದ್ದಾರಲ್ಲ, ಯಾರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ, ಅವ್ರು ಸೇಫ್ ಆಗಿದ್ದಾರಾ ಇಲ್ವಾ ಏನು ಎತ್ತ ಅಂತ ಹೇಳಿ ವಿಚಾರಿಸಿ ನಿಮಗೆ ತಿಳಿಸ್ತಾರೆ. 08043334435 08043334436 ಹಾಗೆ 08043334442 ಈ ನಂಬರ್ಗೆ ನೀವು ಕಾಲ್ ಮಾಡಿ ಸುರಕ್ಷಿತರಿದ್ದಾರೆ ಯಾರೆಲ್ಲ ಹೋಗಿದ್ದಾರೆ ಅನ್ನೋ ವಿಷಯಗಳನ್ನ ಕೊಡ್ಬಹುದು. ಶ್ರೀನಗರಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಶ್ರೀನಗರದಲ್ಲಿ 21 ಮೃತ ದೇಹಗಳಿಗೆ ಅಮಿತ್ ಶಾ ನಮನವನ್ನ ಸಲ್ಲಿಸಿರುವುದು. ಕಣಿವೆ ನಾಡಿನಲ್ಲಿ ಅಟ್ಟಹಾಸ ಮೆರೆದ ಭಯೋತ್ಪಾದಕರು. ಸೊ ಹತರಾದ ಕನ್ನಡಿಗರಿಗೆ ಜೊತೆಗೆ ಪ್ರವಾಸಿಗರಿಗೆ ಸೇನೆಯಿಂದ ಗೌರವ ವಂದನೆ ಕೂಡ ಸಲ್ಲಿಸಲಾಗ್ತದೆ. ಗುಂಡಿಗೆ ಬಲಿಯಾದವರನ್ನ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನರಮೇಧಕ್ಕೆ ಸಾವು ನೋವು ಆಗಿದ್ದು ಕಾಶ್ಮೀರವನ್ನ ಪ್ರವಾಸಿಗರು ಅಲ್ಲಿನ ಜನ ತೊರೆಯುತ್ತಾ ಇದ್ದಾರೆ. ಶ್ರೀನಗರದಲ್ಲಿ ಭಾರತೀಯ ಸೇನೆಯಿಂದ ಭಾರೀ ಹೈ ಅಲರ್ಟ್ ಕೂಡ ಮಾಡಲಾಗಿದೆ.
ಸದ್ಯ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಶ್ರೀನಗರ ಕಾಶ್ಮೀರ್ ಸುತ್ತಮುತ್ತ. ಪಹಲ್ಗಾಮಲ್ಲಿ ಅಟ್ಯಾಕ್ ಆಗಿರೋದು, ಬಟ್ ಇಡೀ ಶ್ರೀನಗರ, ಜಮ್ಮು ಕಾಶ್ಮೀರ ಇಲ್ಲೆಲ್ಲ ಹೈ ಅಲರ್ಟ್ನ ಮಾಡಲಾಗಿದೆ. ಇನ್ನು ಬರೋ ಪ್ರವಾಸಿಗರನ್ನು ಕೂಡ ಅಲ್ಲಿ ಸರ್ಚ್ ಮಾಡಿ ಬಿಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿದೆ ನಿನ್ನೆಯ ಘಟನೆಯಿಂದಾಗಿ, ನರಮೇಧದಿಂದಾಗಿ. ಉಗ್ರರ ಗುಂಡಿಗೆ ಬಲಿಯಾದವರಿಗೆ ಒಂದು ಕಡೆ ಸೇನೆಯಿಂದ ಗೌರವ ಕೂಡ ಸಲ್ಲಿಸಲಾಗಿದ್ದು ಅವ್ರುಗಳನ್ನ ಹಸ್ತಾಂತರಿಸೋ ಕೆಲಸ ನಡೀತಾ ಇದ್ರೆ, ಇನ್ನೊಂದು ಕಡೆ ಶ್ರೀನಗರ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಇಡೀ ಕಾಶ್ಮೀರದಲ್ಲೇ ಈಗ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ.